ರೂಪ ಪ್ರತಿರೂಪಗಳ ಅದ್ಭುತ ಕಲಾಕಾರ ಆನಂದ ಬೀಳಗಿ. ರಾಷ್ಟ್ರವೇ ತಿರುಗಿ ನೋಡುವಂತಹ ಸಾಧನೆ ಮಾಡಿದ ಸಿಲಿಕಾನ್ ಕಲಾಕಾರ ಇವರು. ನಮ್ಮ ತಂದೆ ತಾಯಿ ಎಷ್ಟು ಸಪೋರ್ಟ್ ಅಂದರೆ ಮೇನ್ ಕಾರಣ ಅಂದರೆ ಈಗ ಎಲ್ಲರೂ ಏನು ಮಾಡ್ತಾರೆ, ಕಾಲೇಜು ಮುಗಿದ ಮೇಲೆ ಅವ್ರದ್ದೇ ಅಂತ ವೃತ್ತಿಗೆ ಬರಬೇಕಾಗಿರುತ್ತೆ. ಕೆಲವೊಬ್ಬರಿಗೆ ಮನೆ ಪರಿಸ್ಥಿತಿ ಸರಿ ಇರಲ್ಲ, ಕೆಲಸಗಳನ್ನ ಯಾವುದವರೇ ಒಂದು ಕೆಲಸಕ್ಕೆ ಅವರು ಮಾಡಿರೋ ಪ್ರೊಫೆಷನ್ ಬಿಟ್ಟು ಬೇರೆ ಕೆಲಸನೂ ಮಾಡಲೇಬೇಕು, ಕೆಲಸ ಸಿಕ್ಕಿಲ್ಲ ಅಂದರೆ ಕೆಲವರು ಅದನ್ನೇ ಮಾಡಬೇಕಂತ ಹೋಗ್ತಾರೆ. ಬೇಗ ಕಂಪ್ನಿಗಳಿಗೆ ಕೆಲಸಗಳಿಗೆ ಸಿಗುತ್ತೆ, ಒಂದು ಎಷ್ಟೋ ಸ್ಯಾಲ್ರಿಯಲ್ಲಿ ಆದರೂ ಸಿಕ್ಕಿದ ತಕ್ಷಣ ಅವ್ರ ಅರ್ನಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ನಮ್ಮ ವೃತ್ತಿಯಲ್ಲಿ ಹಾಗಿಲ್ಲ, ಇವತ್ತೊಂದು ಕೆಲಸ ಸಿಕ್ಕರೆ ಅದೊಂದು ಮಾಡಬೇಕು, ಒಂದಿಷ್ಟು ದಿವಸ ಆಗುತ್ತೆ, ಮತ್ತು ನಾಳೆ ಕೆಲಸ ಸಿಗುತ್ತಿಲ್ಲ, ಬೇರೆ ಕೆಲಸ ಹುಡುಕಬೇಕು, ಅಲಿಬೇಕು. ನಾವಿಲ್ಲಿ ಸ್ಟ್ಯಾಂಡ್ ಆಗೋರಿಗೆ ಸುಮಾರು ಟೈಮ್ ತೊಗೊಳುತ್ತೆ. ಆದರೆ ಬೇರೆಯವ್ರದ್ದು ಹಾಗೆ ಇರಲ್ಲ. ಮತ್ತು ಕೆಲವೊಬ್ರದ್ದು ಏನಂದ್ರೆ ಮನೆ ಪರಿಸ್ಥಿತಿ ಯಾವುದಾರ ಒಂದು ಕೆಲಸ ಮಾಡಲೇಬೇಕಾಗಿರುತ್ತೆ. ಅವಾಗ ಅವ್ರು ಏನು ಮಾಡಬೇಕು, ಅವರು ಏನು ಅಚೀವ್ಮೆಂಟ್ ಮಾಡಬೇಕಂತ ಇರ್ತಾರಲ್ಲ, ಅವಾಗ ಅವ್ರಿಗೆ ಅದು ಆಗಲ್ಲ. ಕೆಲವೊಬ್ರಿಗೆ ಆಗಿರುತ್ತೆ, ಸುಮಾರು ಅದನ್ನು ಮಾಡಿಕೊಂಡು ಅವರು ಬರ್ತಾರೆ. ಆದರೆ ಮನೆ ಪರಿಸ್ಥಿತಿ ಏನಾಗಿದೆ, ಕೆಲವೊಬ್ರಿಗೆ ಹಿಂದೆ ಹಾಕುತ್ತೆ ಅದು. ನಮ್ಮ ಮನೆಯಲ್ಲೇ ಆ ಥರ ಆಗಲಿಲ್ಲ ರೀ. ನೀ ಏನು ಮಾಡ್ತೀವಿ ಏನಿಲ್ಲ, ಒಟ್ಟು ಒಳ್ಳೆ ಕೆಲಸ ಮಾಡ್ಕೋತಾ ಇರು ಅಂತ ಹೇಳಿಬಿಟ್ಟು ನಮ್ಮ ಮನೆಯಲ್ಲಿ ಅವರು ನನ್ನ ಮೇಲೆ ಅದು ಹಣಕಾಸಿನ ಪ್ರೆಷರ್ ಹಾಕಲೇ ಇಲ್ಲ. ಆಯಿತು, ನೀನು ಕಾಲೇಜ್ ಮುಗೀತು, ಇನ್ಮೇಲೆ ನೀನು ಕೆಲಸ ಮಾಡ್ತೀಯ, ಎಷ್ಟು ಕೆಲಸ ಮಾಡ್ತೀಯ, ಏನು ದುಡಿತೀಯ, ಏನು ಮಾಡ್ತೀಯ, ನಮಗೆ ಕೊಡು ಅಂತ ಇಲ್ಲಿವರೆಗೆ ನಮ್ಮ ಮನೆಯಲ್ಲಿ ಯಾರೂ ಏನೂ ಕೇಳಿಲ್ಲ. ಇಲ್ಲಿವರೆಗೆ ನಾನು ಇದು ಬರೋಕ್ಕೆ ಕಾರಣ ಅಂದರೆ ಅವ್ರು ನಮ್ಮ ಮನೆಯವರು ಹಂಗೆ ನನ್ನ ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನಾನು ಇಲ್ಲಿವರೆಗೂ ಬರೋಕ್ಕೆ ಕಾರಣ. ಹೌದು, ಈಗ ನಾವು ತೋರಿಸುತ್ತಿರುವ ಯುವ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಲ್ಲ, ಬಹಳ ವಿಭಿನ್ನ ಹಾಗೂ ಅಪರೂಪದ ವ್ಯಕ್ತಿತ್ವವನ್ನು ಹೊಂದಿರುವಂತಹವರು. ಇವರ ಹೆಸರು ಆನಂದ ಬೀಳಗಿ. 36ರ ಹರೆಯದ ಇವರು ಮಾಡಿದ ಸಾಧನೆ ಹಾಗೂ ಸಾಗುತ್ತಿರುವ ದಾರಿ ಹುಬ್ಬೇರಿಸುವಂತಹದ್ದು. ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲ, ಇಡೀ ರಾಷ್ಟ್ರದಲ್ಲಿಯೇ ಯಾವ ಕಲಾವಿದರು ಕೈ ಹಾಕದಂತಹ ವಿಭಿನ್ನ ಕಲೆಗೆ ಕೈ ಹಾಕಿ ಯಶಸ್ವಿಯಾಗಿದ್ದಾರೆ. ದೊಡ್ಡ ದೊಡ್ಡ ಕಲಾವಿದರು ಬೆರಗಾಗಿ ನೋಡುವಂತಹ ಕೆಲಸವನ್ನು ಮಾಡಿದ್ದಾರೆ, ಬೇಷ್ ಎನಿಸಿಕೊಂಡಿದ್ದಾರೆ, ಸಾಧಕರ ಪಟ್ಟಿಯನ್ನು ಸೇರಿಕೊಂಡಿದ್ದಾರೆ. ಹಾಗಾದ್ರೆ ಆನಂದ ಬೀಳಗಿ ಅವರು ಮಾಡಿದ ಸಾಧನೆ ಎಂತಹದ್ದು, ಯಾವ ರೀತಿಯ ಕಲಾವಿದರು ಎನ್ನುವುದನ್ನು ತಮ್ಮ ಮುಂದೆ ಇಡುತ್ತೇವೆ, ದಯವಿಟ್ಟು ಗಮನಿಸಿರಿ. ನಿಜಕ್ಕೂ ಬೆರಗಾಗುತ್ತೀರಿ. ಮೂಲತಃ ಬಯಲು ಸೀಮೆಯಲ್ಲಿ ಹುಟ್ಟಿ ಬೆಳೆದ ಆನಂದ ಬೀಳಗಿ ಅವರು ಬಾಗಲಕೋಟೆ ಜಿಲ್ಲೆಯ ರಬಕವಿ ಪಟ್ಟಣದವರು. ರಬಕವಿಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣವನ್ನು ಮುಗಿಸಿದ ಆನಂದ ಅವರು ಮಹದೇವ್ ಶೆಟ್ಟಿ ಎನ್ನುವ ಪ್ರಸಿದ್ಧ ಕಲಾವಿದರ ಮಾರ್ಗದರ್ಶನದಲ್ಲಿ ಚಿತ್ರಕಲೆಯ ಅಧ್ಯಯನ ನಡೆಸಿದರು. ದಾವಣಗೆರೆಯ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ ಪದವಿಯನ್ನು ಪೂರ್ಣಗೊಳಿಸಿದರು. ಬಳಿಕ ಹೊಟ್ಟೆಪಾಡಿಗಾಗಿ ಮುಂಬೈ ಸೇರಿದಂತೆ ಅನೇಕ ಕಡೆಗಳಲ್ಲಿ ಅಲೆದಾಡಿದರು. ಚಿತ್ರಕಲೆಯಿಂದಲೇ ಬದುಕು ಕಟ್ಟಿಕೊಳ್ಳಬೇಕು ಎನ್ನುವ ಛಲದಿಂದ ಮುನ್ನಡೆದರು. ಅನೇಕ ಕಡೆಗಳಲ್ಲಿ ಬೇರೆಯವರ ಕೈ ಕೆಳಗೆ ದುಡಿದರು. ಆದರೆ ತಮ್ಮದೇ ಆದಂತಹ ವೈಯಕ್ತಿಕ ಸಾಧನೆಯನ್ನು ಮಾಡಬೇಕು, ಸೃಜನಶೀಲತೆಯನ್ನು ಅಳವಡಿಸಿಕೊಂಡು ಮುನ್ನಡೆಯಬೇಕು ಎಂದು ಆನಂದ್ ಅವರು ದೃಢ ಸಂಕಲ್ಪವನ್ನು ಮಾಡಿದರು. ವಿದೇಶದಲ್ಲಿ ಚಾಲ್ತಿಯಲ್ಲಿರುವ ಸಿಲಿಕಾನ್ ರಬ್ಬರ್ ಕಲೆಯನ್ನು ಕಲಿಯಲು ಮುಂದಾದರು. ಅದಕ್ಕಾಗಿ ಒಂದಿಷ್ಟು ಅಧ್ಯಯನವನ್ನು ಸ್ವತಃ ನಡೆಸಿದರು. ಅದಕ್ಕೆ ಅವರ ಧರ್ಮಪತ್ನಿ ಅಶ್ವಿನಿ ಆರ್ ಕೂಡ ಬೆನ್ನೆಲುಬಾಗಿ ನಿಂತರು. ಆಗ ಆನಂದ ಅವರು ಅಂದುಕೊಂಡಂತೆ ಸಿಲಿಕಾನ್ ರಬ್ಬರ್ ಕಲೆಯನ್ನು ಕರಗತ ಮಾಡಿಕೊಂಡರು. ಇಡೀ ರಾಷ್ಟ್ರವೇ ತಿರುಗಿ ನೋಡುವಂತಹ ಸಿಲಿಕಾನ್ ಶಿಲ್ಪವನ್ನು ರಚಿಸಿದರು. ಕೇವಲ ಚಿತ್ರವನ್ನು ಇಟ್ಟುಕೊಂಡು ನೈಜ ಎನಿಸುವಂತಹ ಶಿಲ್ಪವನ್ನು ರಚಿಸಲು ಆರಂಭಿಸಿದರು. ಎಷ್ಟರ ಮಟ್ಟಿಗೆ ಅಂದರೆ ಸಿಲಿಕಾನ್ ಶಿಲ್ಪ ಅಲ್ಲ, ಜೀವ ಇರಬೇಕು ಎನ್ನುವಂತಹ ಅದ್ಭುತವಾದ ಶಿಲ್ಪಗಳನ್ನು ರಚಿಸಲು ಆರಂಭಿಸಿದರು. ಯಶಸ್ವಿಯಾದರು. ನೋಡಿ, ಇದೊಂದು ಪೂಜ್ಯರ ಶಿಲ್ಪ. ನಿಜಕ್ಕೂ ಇದೊಂದು ಶಿಲ್ಪ ಎನ್ನುವ ಅನುಮಾನ ಮೂಡುತ್ತದೆ. ಅಷ್ಟೊಂದು ನೈಜತೆ ಇದೆ. ಇದೇ ಆನಂದ ಬೀಳಗಿ ಅವರ ಕೈ ಚಳಕ. ಸದ್ಯ ತುಂಬಾ ಬ್ಯುಸಿಯಾಗಿರುವ ಆನಂದ ಬೀಳಗಿ ಅವರು ರಾಜಧಾನಿ ಬೆಂಗಳೂರು ಹೊರವಲಯದಲ್ಲಿ ತೋಟದ ಗುಡ್ಡದಲ್ಲಿಯಲ್ಲಿ ಆರ್ಟ್ ಸ್ಟುಡಿಯೋವನ್ನು ನಿರ್ಮಿಸಿಕೊಂಡಿದ್ದಾರೆ. ತಮ್ಮ ಇಷ್ಟದಂತಹ ಸಿಲಿಕಾನ್ ಶಿಲ್ಪಗಳ ರಚನೆಯನ್ನು ಮಾಡಿಕೊಂಡಿದ್ದಾರೆ. ಅವರ ಆರ್ಟ್ ಸ್ಟುಡಿಯೋದಲ್ಲಿ ಕಾಲಿಟ್ಟರೆ ಅದ್ಭುತವಾದಂತಹ ಜೀವಂತ ಶಿಲ್ಪಗಳು ಇವೆ. ನಿಜಕ್ಕೂ ಒಮ್ಮೆ ನೋಡಿದವರು ನಿಬ್ಬೆರಗಾಗುವುದರಲ್ಲಿ ಸಂಶಯವೇ ಇಲ್ಲ. ಇವರು ಮೊದಲ ಬಾರಿಗೆ ಕೊಪ್ಪಳದ ಉದ್ಯಮಿ ಶ್ರೀನಿವಾಸ್ ಗುಪ್ತಾ ಅವರ ಪತ್ನಿ ಮಾಧವಿ ಗುಪ್ತಾ ಅವರ ಲೈಫ್ ಸೈಜ್ ಸಿಲಿಕಾನ್ ಮೂರ್ತಿಯನ್ನು ರಚಿಸಿದರು. ಆ ಮೂರ್ತಿ ಇಡೀ ರಾಜ್ಯ ಮಾತ್ರವಲ್ಲ, ರಾಷ್ಟ್ರವೇ ಗಮನ ಸೆಳೆಯುವಂತೆ ಮಾಡಿತು. ನಂತರ ಆನಂದ ಅವರೊಳಗಿನ ನಿಜವಾದ ಪ್ರತಿಭೆ ಹೊರ ಜಗತ್ತಿಗೆ ಪರಿಚಯವಾಯಿತು.
ಆಗ ಅನೇಕ ಸಂಘ ಸಂಸ್ಥೆಗಳು ಆನಂದ್ ಅವರನ್ನು ಕರೆದು ಗೌರವಿಸಿ ಸನ್ಮಾನಿಸಿದವು. ಈ ಮಟ್ಟಕ್ಕೆ ಬರಲು ತಮ್ಮ ಮನೆಯ ಎಲ್ಲ ಸದಸ್ಯರು ಕಾರಣ ಎನ್ನುವ ಆನಂದ್ ಅವರ ಬದುಕಿನ ಸಂಗತಿಗಳನ್ನು ಅವರಿಂದಲೇ ಕೇಳೋಣ. ಅವರು ಮುಕ್ತವಾಗಿ ನಮ್ಮೊಂದಿಗೆ ತಮ್ಮ ಕಲಾ ಜಗತ್ತಿನ ಸಂಗತಿಗಳನ್ನು ತೆರೆದಿಟ್ಟಿದ್ದಾರೆ. ದಯವಿಟ್ಟು ಗಮನಿಸಿರಿ. ನನ್ನ ಹೆಸರು ಆನಂದ್ ರಾಚಪ್ಪ ಬೆಳಿಗ್ಗೆ ಅಂತ. ಮೂಲತಃ ಬಂದ್ಬಿಟ್ಟು ಬಾಗಲಕೋಟೆ ಜಿಲ್ಲೆ ರಬಕವಿ ಬನ್ನಟ್ಟಿ ಅಂತ. ನನ್ನ ಬಾಲ್ಯದ ಜೀವನ ಬಂದ್ಬಿಟ್ಟು ಪೂರ್ತಿ ನನ್ನ ಹುಟ್ಟೂರು ಬಂದ್ಬಿಟ್ಟು ರಬಕವಿ. ನನ್ನ ಬಾಲ್ಯದ ಜೀವನ ಬಂದ್ಬಿಟ್ಟು ಪೂರ್ತಿ ರಬಕವಿಯಲ್ಲಿ ನಾವು ಕಳೆದಿರೋದು. ಹಾಗಾಗಿ ನನಗೆ ಕಲೆಯ ಆಸಕ್ತಿ. ನಮ್ಮದು ಮೂಲತಃ ನೇಕಾರ ಕುಟುಂಬದಿಂದ ನಾವು ಬಂದಂಥವ್ರು. ನಮ್ಮ ಅಪ್ಪ ನಮ್ಮ ತಂದೆಯವರೆಲ್ಲ ಪೂರ್ತಿ ಇವಾಗೂ ನೇಕಾರ ವೃತ್ತಿನೇ ಮಾಡ್ತಾ ಬಂದವರು. ಸ್ಕೂಲ್ ಹೋಗ್ತಾನೆ ನಾವು ಅಂದರೆ ರಜೆ ದಿನಗಳಲ್ಲಿ ಹಬ್ಬದ ಟೈಮಲ್ಲಿ ನಾವು ನಮ್ಮ ತಾಯಿಯವರು ಊರಿಗೆ ಹೋದಾಗೆ ಅಲ್ಲೇ ನಮ್ಮ ಮುತ್ತಪ್ಪಜ್ಜ ಅಂತ ಒಬ್ಬರಿದ್ದರು. ಅವರು ಹಬ್ಬದ ದಿನಗಳಲ್ಲಿ ಮತ್ತು ಕೆಲವೊಂದು ಅವ್ರ ದೇವರ ಜಾತ್ರೆಗಳಲ್ಲೆಲ್ಲ ಕುದುರೆ ಸೋಗ ಎಲ್ಲ ಹಾಕೋರು. ಕುದುರೆ ಸೋಗಗಳಿಗೆಲ್ಲ ಅವ್ರಿಗೆ ಇದು ಕಾಸ್ಟ್ಯೂಮ್ಗಳನ್ನು ಮಾಡೋದು, ಆಮೇಲೆ ಅವರಿಗೆ ಅಲಂಕಾರ ಮಾಡೋದು, ಮೇಕಪ್ ಮಾಡೋದು, ಆಮೇಲೆ ಹಬ್ಬದ ದಿನಗಳಲ್ಲಿ ಜಾತ್ರೆಗಳಲ್ಲಿ ಪರ್ಪರಿ ಅಂತ ಬರುತ್ತೆ ನಮ್ಮ ಸೈಡು. ಹಾಗಾಗಿ ಆ ಪರ್ಪರಿಗಳನ್ನು ಇವರು ಡಿಸೈನ್ಗಳನ್ನು ಕಟ್ ಮಾಡೋದು. ಅದನ್ನೇ ನಮಗೆ ನೋಡಿಬಿಟ್ಟು ಇಂಪ್ರೆಷನ್ ಹೆಂಗೆ ಮಾಡ್ತಾರೆ ಇವರು, ಅಜ್ಜರು ಹೆಂಗೆ ಮಾಡ್ತಾರೆ, ಆ ಪೇಪರ್ನ ಮಡಿಸಿ ಹಿಂಗೆ ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಈ ಥರ ಒಂದು ಮಡಿಚಿ ಒಂದು ಸರಿ ಕಟ್ ಮಾಡಿದ್ರೆ ಓಪನ್ ಮಾಡಿದ್ರೆ ಈ ಥರ ಫುಲ್ ಕಂಟಿನ್ಯೂ ಡಿಸೈನ್ ಆಗುತ್ತೆ ಅನ್ನೋದು ಅವಾಗ ನಾವು ನಮಗೆ ಕಲ್ಪನೆ ಹೆಂಗೆ ಬರುತ್ತೆ ಅನ್ನೋದು, ಒಂದೇ ಥರ ಡಿಸೈನ್ ಹೆಂಗೆ ಬರುತ್ತೆ ಅನ್ನೋದು ನಮ್ಗೆ ಕಲ್ಪನೆ ಅದು. ಅವಾಗ ಅವ್ರ ಕಡೆಯಿಂದ ನಾವು ತಿಳ್ಕೊಂಬಿಟ್ಟು ನಾವು ಊರುಗಳಿಗೆ ಬಂದ ಮೇಲೆ ಕಾರ್ತಿಕ ಮಾಸದಲ್ಲಿ ನಮ್ಮ ಮನೆ ಹತ್ರ ಒಂದು ದೇವಸ್ಥಾನ ಇದೆ. ಅದೇ ಜಾತ್ರೆ ಮಾಡುವಾಗ ನಾವು ಅದನ್ನು ಪ್ರಯತ್ನ ಮಾಡಿಬಿಟ್ಟು ನಾವು ಒಂದು ಸರಿ ಅದನ್ನು ಮಾಡಿದ್ವಿ. ಅವಾಗಿಂದ ನಾವು ಅದು ಕಲೆಯಲ್ಲಿ ಇಂಟ್ರೆಸ್ಟ್ ಬಂತು. ಈ ಥರ ಮಾಡ್ತಾ ಬಂದು ನಮ್ಮ ಹೈಸ್ಕೂಲ್ ಸೇರಿದಾಗೆ ನಮ್ಮ ಅಲ್ಲಿ ಚಿತ್ರಕಲಾ ಶಿಕ್ಷಕರು ನಮಗೆ ಇದ್ದರು. ನಮ್ಮ ಗುರುಗಳು ಬಂದುಬಿಟ್ಟು ಮಹಾದೇವ್ ಕೌಶೆಟ್ಟಿ ಅಂತ ನಮ್ಮ ಶಿಕ್ಷಕರು ಹೈಸ್ಕೂಲಲ್ಲಿ. ಅವ್ರ ಮಾರ್ಗದರ್ಶನದಿಂದಲೇ ನಾವು ಈ ವೃತ್ತಿಗೆ ಬಂದಿದ್ದು. ಆಮೇಲೆ ನಾವು SSLC ಮುಗಿದಾದ್ಮೇಲೆ ಹೈಸ್ಕೂಲಿಂದ ನಾವು SSLC ಮುಗಿದಾದ್ಮೇಲೆ ಇದೇ ಸ್ಪೆಷಲೈಸೇಷನಿಗೆ ನಾವು ಕಾಲೇಜಿಗೆ ಸೇರ್ಕೊಂಡಿದ್ವಿ. ಜಮಖಂಡಿಯಲ್ಲಿ ಮಹೇಶ್ ಚಿತ್ರಕಲಾ ಮಹಾವಿದ್ಯಾಲಯ ಅಂತಿದೆ. ಆಮೇಲೆ ನಮ್ಮ ಗುರುಗಳಿಗೆ ಕೇಳಿದ್ವಿ ಯಾವ ಕಾಲೇಜಿಗೆ ಸೇರಿದರೆ ನಮ್ಮ ಅನುಕೂಲ, ನಮ್ಮ ಮನೆಯದು ಪರಿಸ್ಥಿತಿ ನೋಡಬೇಕು, ನಾವು ಮನೆಯ ಅನುಕೂಲನೂ ನೋಡ್ಕೋಬೇಕು. ಹಾಗಾಗಿ ನಮ್ಮ ಹತ್ತಿರದೇ ಇರುವಂಥದ್ದು ಒಂದು ನಾವು ಕಾಲೇಜಿಗೆ ಸೇರ್ಕೊಂಡಿದ್ವಿ. ಮಹೇಶ್ ಚಿತ್ರಕಲಾ ಅಂತ ಹೇಳಿಬಿಟ್ಟು ಮಹಾವಿದ್ಯಾಲಯ ಅಂತ ಹೇಳ್ಬಿಟ್ಟು ನಮ್ಮ ಜಮಖಂಡಿಯಲ್ಲಿ ಒಂದು ಕಾಲೇಜ್ ಇದೆ. ಅಲ್ಲಿ ನಾವು 2 ವರ್ಷ ಸ್ಪೆಷಲೈಸೇಷನ್ ಮಾಡಿದ್ವಿ. 2 ವರ್ಷ ಸ್ಪೆಷಲೈಸೇಷನ್ ಮಾಡಿದ್ಮೇಲೆ ನಾನು ಇನ್ನೂ ದೊಡ್ಡ ಕಾಲೇಜಿಗೆ ಸೇರಬೇಕು. 2 ವರ್ಷ ಆದಮೇಲೆ ನಾನು ಇನ್ನೂ ದೊಡ್ಡ ಕಾಲೇಜ್ ಸೇರಬೇಕು, ಇನ್ನೂ ಒಳ್ಳೆ ನನಗೆ ಚಿತ್ರಕಲೆಯಲ್ಲಿ ಇನ್ನೂ ಮುಂದೆ ಆಸಕ್ತಿ, ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸನ ಮಾಡಬೇಕಂತ ಹೇಳ್ಬಿಟ್ಟು ಅಲ್ಲಿ ಮಹೇಶ್ ಚಿತ್ರಕಲಾದಲ್ಲೇನೂ ನಮಗೆ ಡಿಗ್ರಿವರೆಗೂ ಇತ್ತು. ಆದರೆ ಇನ್ನೂ ನಾವು ಇನ್ನೂ ಒಳ್ಳೆಯ ರೀತಿ ವಿದ್ಯಾಭ್ಯಾಸ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ದಾವಣಗೆರೆ ಆಯ್ಕೆ ಮಾಡ್ಕೊಂಡೆ. ನೆಕ್ಸ್ಟ್ 2 ವರ್ಷ ಆದಮೇಲೆ ದಾವಣಗೆರೆಯಲ್ಲಿ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ ನಾನು ಸೇರಿಕೊಂಡೆ. ಕುವೆಂಪು ಯೂನಿವರ್ಸಿಟಿ ಕಾಲೇಜಲ್ಲಿ ನಾನು ಸೇರಿಕೊಂಡಿದ್ದೆ. ಇವಾಗ ಅದು ದಾವಣಗೆರೆ ಯೂನಿವರ್ಸಿಟಿ ಆಗಿದೆ. ಮುಂಚೆ ನಾವು ಬಂದಾಗ ಕುವೆಂಪು ಯೂನಿವರ್ಸಿಟಿ ಇತ್ತು. ಅಲ್ಲಿ ನಾವು 3 ವರ್ಷ ಡಿಗ್ರಿ ಕಂಪ್ಲೀಟ್ ಆದಮೇಲೆ ಅಲ್ಲಿ ನಾವು ಪೇಂಟಿಂಗ್ ವಿಭಾಗದಲ್ಲಿ ನಾನು ಸೇರಿಕೊಂಡಿದ್ದೆ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಪೇಂಟಿಂಗ್ ವಿಭಾಗ ಬೇರೆ, ಶಿಲ್ಪಕಲೆನೇ ಬೇರೆ. ನಮಗೆ ಕಾಲೇಜ್ ಡಿಗ್ರಿ ಮುಗಿಯೋರಿಗೆ ನಾವು ಇದನ್ನ ಟಚ್ಚೇ ಇಲ್ಲ. ಈ ವೃತ್ತಿ ನಮಗೆ ಒಂದು ಸಿಲೆಬಸ್ ಇತ್ತು, ಆದರೆ ನಮಗೆ ಇದ್ರ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಕೊಡ್ತಿರ್ಲಿಲ್ಲ. ಪೇಂಟಿಂಗ್ ಬಗ್ಗೆ ಹೆಚ್ಚು ನಮಗೆ ಇಂಟ್ರೆಸ್ಟ್ ಇತ್ತು. ನಾವು ಪೇಂಟಿಂಗ್ ವಿಭಾಗದಲ್ಲೇ ನಾವು ಡಿಗ್ರಿ ಮುಗಿಸ್ಕೊಂಡು ಬಂದ್ವಿ. ಕಾಲೇಜಿಗೆ ಮುಗಿದ ಹೊರಗಡೆ ಬರಬೇಕನ್ನೋ ಫೈನಲ್ ಇಯರ್ ಹಂತದಲ್ಲಿ ನಮಗೆ ಕೆಲವೊಂದು ಗೊಂದಲಗಳ ಸೃಷ್ಟಿ ಆಯಿತು. ಹೇಗೆಂದರೆ ನೆಕ್ಸ್ಟ್ ನಾವು ಕಾಲೇಜ್ ಮುಗಿದ ಬಂತು, ಏನು ಮಾಡಬೇಕು, ಮುಗಿದಾದ್ಮೇಲೆ ಏನು ಮಾಡಬೇಕು ಅನ್ನೋದು ನಮ್ಮ ಪ್ರಶ್ನೆಗಳು ಹುಟ್ಟಕ್ಕೆ ಸ್ಟಾರ್ಟ್ ಆಯಿತು. ನಾವು ಕಂಪ್ನಿಗಳಿಗೆ ಹೋಗ್ಬೇಕಂತ ನಮ್ಗೆ ಡಿಸೈಡ್ ಆಯಿತು. ಕಂಪ್ನಿಗಳಿಗೆ ಹೋಗ್ಬೇಕಾದ್ರೆ ಆ ಟೈಮಲ್ಲಿ IT ಫೀಲ್ಡ್ ಪೂರ್ತಿ ಬಿದ್ದೋಗ್ಬಿಟ್ಟಿತ್ತು. ನಮ್ಮ ಹಿಂದಿನ 2 ವರ್ಷದ ಬ್ಯಾಚ್ಗಳೇನಿದ್ದೆಯಲ್ಲ, ಸೀನಿಯರ್ ಬ್ಯಾಚ್ಗಳೇನಿದ್ದೆಲ್ಲ, ಅವರು ಬೆಂಗಳೂರಿಗೆ ಬಂದಾದ್ಮೇಲೆ ಅವ್ರಿಗೆ ಕೆಲಸಗಳಿರಲಿಲ್ಲ. ಎಷ್ಟೋ ಜನ ಖಾಲಿ ಕೆಲಸ ಹುಡುಕೋದ್ರಲ್ಲೇ ಅವ್ರ ಪ್ರಯತ್ನ ಇತ್ತು. ಕಾಲೇಜಿಗೆ ನಮ್ಗೆ ಸಿಕ್ಕಾಗೆಲ್ಲ ಬರೋರು ಎಲ್ಲಿ ಕಂಪ್ನಿಯಲ್ಲಿ ಕೆಲಸ ಸಿಗ್ತಾಯಿಲ್ಲ, IT ಎಲ್ಲ ಪೂರ್ತಿ ಬಿದ್ದೋಗಿದೆ
ಅಂತ ಅನ್ನೋ ವಿಷಯದಲ್ಲಿ ನಾವು ಮತ್ತೆ ಈಗ ಮುಗಿದಾದ್ಮೇಲೆ ನಾವು ಏನು ಮಾಡಬೇಕು, ನಾವು ಕಂಪ್ನಿಗಳಿಗೆ ಹೋದ್ರೆ ಇವಾಗಿರೋರಿಗೆ 2 ವರ್ಷ ಹಿಂದ್ಗಡೆ ನಮ್ಗೆ ಇರೋರಿಗೆ ಸಿಗ್ತಾ ಇಲ್ಲ ಕಂಪ್ನಿ. ಈಗ ನಾವೇನು ಮಾಡ್ಬೋದು ಅಂತ ಯೋಚನೆ ಮಾಡಿಬಿಟ್ಟು ಒಂದು ನಮ್ಮ ಸೀನಿಯರ್ ಜೊತೆ ನಾವು ಒಂದು ಚರ್ಚೆ ಮಾಡಿಬಿಟ್ಟು ಈ ಥರ ಒಂದು ಫ್ರೀಲ್ಯಾನ್ಸ್ ಆಗಿ ನಾವು ವರ್ಕ್ ಮಾಡಿದರೆ ಹೇಗೆ ಅನ್ನೋದೊಂದು ಡಿಸೈಡ್ ಮಾಡಿಕೊಂಡು ನಮ್ಮದೇ ಒಂದು ಗ್ರೂಪ್ ಮಾಡಿಕೊಂಡು ಒಂದು ಮನೆಗಳಿಗೆ ಮ್ಯೂರಲ್ ಮಾಡಿರ್ಬೋದಾಗಲಿ, ವಾಲ್ ಪೇಂಟಿಂಗ್ ಮಾಡಿರೋದಾಗಲಿ, ಈ ಥರದನ್ನು ನಾವು ಒಂದೊಂದಾಗಿ ಸ್ಟಾರ್ಟ್ ಮಾಡ್ತಾ ಬಂದ್ವಿ. ಫಸ್ಟಿಗೆ ನಾವು ಕಾಲೇಜ್ ಮುಗಿದ ತಕ್ಷಣ ಬೆಂಗಳೂರಿಗೆ ಬಂದುಬಿಟ್ವಿ. ಬೆಂಗಳೂರಿಗೆ ಬಂದಾದಮೇಲೆ ನಾವು ಈ ವೃತ್ತಿ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಶಿಲ್ಪಕಲೆ ಮತ್ತು ಪೇಂಟಿಂಗ್ ಎರಡೂ ಸ್ಟಾರ್ಟ್ ಮಾಡಿ ಕ್ರಮೇಣ ಒಂದು 3-4 ವರ್ಷ ಮಾಡಿದ್ವಿ. ಎಲ್ಲ ಕಡೆ ಇಡೀ ಕರ್ನಾಟಕದಲ್ಲಿ ಬೆಂಗಳೂರು, ಕಾರ್ಕಳ, ಉಡುಪಿ, ಹಾವೇರಿ ಈ ಥರ ಸುಮಾರು ಭಾಗಗಳ ಕಡೆ ಎಲ್ಲ ಕಡೆಯೂ ಮಾಡ್ತಾ ಬಂದ್ವಿ. ಅದೇ ಥರನೂ ಮತ್ತು ಕೆಲವೊಂದು ಆರ್ಟ್ ಕ್ಯಾಂಪ್ಗಳನ್ನು ನಾವು ಕರ್ನಾಟಕ ಲಲಿತ ಕಲಾ ಅಕಾಡೆಮಿ, ಶಿಲ್ಪಕಲಾ ಅಕಾಡೆಮಿ ಕೆಲವೊಂದು ಆಯೋಜನೆ ಮಾಡ್ತೀವಿ. ಆರ್ಟ್ ಕ್ಯಾಂಪ್ಗಳು, ಕಲಾ ಶಿಬಿರಗಳು, ಅಲ್ಲಿ ನಾವು ಕಲಾ ಶಿಬಿರಗಳಲ್ಲಿ ಭಾಗವಹಿಸ್ತಾ ಆಮೇಲೆ ನಮಗೆ ಕೆಲವೊಂದು ಗೊಂದಲಗಳ ಸೃಷ್ಟಿ ಆಯಿತು. ಹೇಗೆಂದರೆ ಈ ಮ್ಯೂರಲ್ ಅಷ್ಟೇ ಮಾಡ್ತಾಯಿದ್ವಿ ನಾವು, 3D ಶಿಲ್ಪಗಳನ್ನ ಮಾಡ್ತಾ ಇರಲಿಲ್ಲ. ಹಾಗಾಗಿ ನಮ್ಗೆ ಬರೀ ಮ್ಯೂರಲ್ಲು, ಪೇಂಟಿಂಗು, ವಾಲ್ ಪೇಂಟಿಂಗ್ ಕಮರ್ಷಿಯಲ್ ಆಗಿಬಿಟ್ರೆ ಬೇರೆ ಥರದ್ದು ನಮ್ಗೆ ಏನೂ ಇರಲಿಲ್ಲ. ಒಂದು 3 ವರ್ಷ ಆದಮೇಲೆ ನಮಗೇನು 3-4-5 ವರ್ಷ ಆಲ್ಮೋಸ್ಟ್ ಕಳೆದ್ವಿ. ಅದರಲ್ಲೇ ಕಳೆದ್ವಿ. 5 ವರ್ಷ ಆದಮೇಲೆ ನಮ್ಮ ಮಾರ್ಕೆಟಿಂಗ್ ಡೌನ್ ಆಗ್ತಾ ಬಂತು. ಯಾಕಂದರೆ ಬೇರೆ ಹೊರ ರಾಜ್ಯದಿಂದ ಕೆಲವರು ಬಂದರು, ಒಂದು ಮಾಡಿದ್ದನ್ನೇ ಡಿಸೈನ್ ಅದನ್ನೇ ಇನ್ನೊಬ್ರಿಗೆ ಕೊಡೋದು, ಅದನ್ನೇ ಇಟ್ಕೊಂಡು ಮಾರ್ಕೆಟಿಂಗ್ ಮಾಡೋದು, ಈ ಥರ ಇರೋರು ಜಾಸ್ತಿ ಆಗೋದು ಸ್ಟಾರ್ಟ್ ಮಾಡೋದು. ಅವಾಗ ನಾವು ಪ್ರತಿಯೊಂದನ್ನು ಯೂನಿಕಾಗಿ ಒಬ್ರಿಗೆ ಕಸ್ಟಮರ್ಗೆ ಯಾವ ಥರ ಬೇಕು ಅಂತ ಹೊಸದಾಗಿ ಡ್ರಾಯಿಂಗ್ ಮಾಡಿ ಅವ್ರ ಒಪಿನಿಯನ್ ತೊಗೊಂಡು ಪ್ರತಿಯೊಂದನ್ನು ನಾವು ಮಾಡಲಿಂಗ್ ಮಾಡಿ ಅದನ್ನು ಪ್ರೊಸೆಸಿಂಗ್ ಮಾಡೋದ್ರಲ್ಲಿ ನಮಗೆ ವರ್ಕೌಟು ಅಷ್ಟು ಕಡಿಮೆ ಆಗ್ತಾಯಿತ್ತು. ಹಾಗಾಗಿ ಇವರು ಏನಿಲ್ಲ, ಈಸಿ ಒಂದಿಷ್ಟು ಆರ್ಟಿಸ್ಟ್ ಇಲ್ಲದೇ ಇರೋರೇ ಆ ಥರ ಕೆಲಸ ಮಾಡೋದು ತುಂಬ ಆಗಿಬಿಟ್ರು. ಹಾಗಾಗಿ ನಮಗೆ ಇದೇ ವೃತ್ತಿಯಲ್ಲಿ ಇದ್ಬಿಟ್ರೆ ನಮಗೆ ಮುಂದೆ ಜೀವನ ತುಂಬ ಕಷ್ಟ ಆಗುತ್ತೆ. ನಾವು ಇವಾಗಿಂದನೇ ಚೇಂಜ್ ಆಗೋ ಇಲ್ಲ ಈ ವೃತ್ತಿನೇ ಬಿಟ್ಬಿಡ್ಬೇಕು ಅನ್ನೋದು ಯೋಚನೆ ಬಂದುಬಿಟ್ಟು ಅವಾಗೇ ನಾವು ಬರೀ 2D ಮಾಡ್ಕೊಂಡೇ ಇದ್ದರೆ ನಮಗೆ ಮ್ಯೂರಲ್ಗಳು ಮಾಡ್ಕೊಂಡಿದ್ರೆ ಜೀವನ ಇದರಲ್ಲಿ ಇಲ್ಲ ಅನ್ನೋದು ನಮಗೆ ಯೋಚನೆ ಬಂದುಬಿಟ್ಟು ಆಮೇಲೆ ನಾವೇನು ಮಾಡಿದ್ವಿ, 3D ಹೇಗಾರು ಮಾಡಿ ಕಲೀಲೇಬೇಕು ಅನ್ನೋದು ಯೋಚನೆ ಬಂತು. ನಮ್ಮ ಪ್ರಯತ್ನದಲ್ಲೇ ನಾವೇ ದಿನಾಲು ಡ್ರಾಯಿಂಗ್ಗಳನ್ನ ಇನ್ನೂ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡೋದು, ಆಮೇಲೆ 3D ಹೇಗೆ ಮಾಡ್ತಾರೆ ಅನ್ನೋದು ನಾವು ತಿಳ್ಕೊಳ್ಳೋದು, ಕೆಲವೊಂದಿಷ್ಟು ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡೋದು, ಅವ್ರು ಹೇಗೆ ಮಾಡ್ತಾರೆ ನಾವು ಅದನ್ನು ಪ್ರಾಕ್ಟೀಸ್ ಮಾಡೋದು, ನಾವು ಮಾಡೋದಕ್ಕೂ ಅವ್ರು ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನು ನಾವು ಕಲ್ಪನೆ ಮಾಡ್ಕೊಳ್ತಾ ಬಂದ್ವಿ. ಅವರು ಹೇಗೆ ಅವ್ರ ಸ್ಟಡಿ ಹೇಗಿದೆ, ನಮ್ದು ಯಾಕೆ ಆ ಥರ ಆಗ್ತಾಯಿಲ್ಲ ಅನ್ನೋದು ನಾವು ಅದನ್ನು ಹೆಚ್ಚಿನ ಅದ್ರ ಬಗ್ಗೆ ಆಳಷ್ಟು ಅಧ್ಯಯನ ಮಾಡಿದಾಗ ನಮಗೆ ಒಂದೊಂದು ಹಂತಿಗೂ ಒಂದೊಂದು ನಮಗೆ ವಿಷಯಗಳನ್ನು ತಿಳ್ಕೊಂಡು ನಾವು ಈ ಶಿಲ್ಪಕಲೆಯಲ್ಲಿ ಮುಂದುವರೆದಿದ್ದು. ಅದೇ ಥರ ನಮಗೆ ಅದೇ ಟೈಮಲ್ಲಿ ನಮಗೆ ಪೂನಾದಲ್ಲಿ ಒಂದು ಬರೀ ಪೋರ್ಟ್ರೇಟ್ಗಳನ್ನು ಮಾಡಬೇಕು ಈ ಥರ ವ್ಯಾಕ್ಸ್ ಸ್ಟ್ಯಾಚ್ಯೂಗೆ ಅನ್ನೋದು ಒಂದು ನಮಗೊಂದು ಪ್ರಾಜೆಕ್ಟ್ ಬಂತು. ಅದೇ ನಮಗೆ ಆ್ಯಕ್ಚುಲಿ ಪ್ಲಸ್ ಪಾಯಿಂಟ್ ಆಗಿದ್ದು. ಯಾಕಂದರೆ ನಾವು ಎಲ್ಲೂ 3D ಅಷ್ಟೊಂದು ಮಾಡಿರಲಿಲ್ಲ. ಟೀಮ್ ವರ್ಕ್ಗಳಾಗಿ ನಾವು ಮಾಡಿದ್ವಿ. ಟೀಮ್ ವರ್ಕ್ ನಾವು ಓನಾಗಿ ಅಷ್ಟು ಮಾಡಿರಲಿಲ್ಲ. ಟೀಮ್ ವರ್ಕ್ಗಳಲ್ಲಿ ಸುಮಾರು ಮಾಡಿದ್ವಿ, ಆದರೆ ಓನಾಗಿ ಅಷ್ಟು ಮಾಡಿರಲಿಲ್ಲ. ನಮ್ಮ ಸೀನಿಯರ್ಗಳ ಜೊತೆಗೆ ಸುಮಾರು ನಾವು ಟೀಮ್ ವರ್ಕ್ 3Dನೂ ಮಾಡಿದ್ವಿ, 2Dನೂ ಮಾಡಿದ್ವಿ, ಎಲ್ಲ ಥರ ವರ್ಕ್ ಮಾಡಿದ್ವಿ. ಆದರೆ ನಾವು ಓನಾಗಿ ಅಷ್ಟು ಮಾಡಿರಲಿಲ್ಲ. ನಮಗೆ ಅದು 3D ಮಾಡಬೇಕಾದ್ರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕಾಗಿತ್ತು. ನಾವು ಆರ್ಡ್ರ್ ನನಗೆ ಬಂದ್ರೂ ನಮ್ಮ ಸೀನಿಯರ್ಗೆ ನಾನು ಡಿಪೆಂಡ್ ಆಗಬೇಕಾಗಿತ್ತು. ಅವ್ರದ್ದೇ ಆದಂಥ ಬೇರೆ ಕೆಲಸಗಳಲ್ಲಿ ಅವರು ಇರೋರು ನಮಗೆ ಅಷ್ಟು ಟೈಮ್ ಕೊಡ್ತಾ ಇರಲಿಲ್ಲ. ಆವಾಗ ಅವರಿಗೋಸ್ಕರ ನಾವು ವೇಟ್ ಮಾಡಿ ನಮಗೆ ಸಾಕಾಯಿತು. ಅದನ್ನು ನಮ್ಮ ಟೈಮಿಗೆ ಯಾವುದೇ ಕೆಲಸಗಳು ಆಗದೇ ಇರೋ ಥರ ಆಯಿತು. ಯಾಕಂದರೆ ಅವ್ರ ಹಿಂದೆ ನಾವು ಹೋಗೋದ್ರೆ ನಮಗೇನು ಪ್ರಯೋಜನ ಆಗೋದಿಲ್ಲ, ನಮ್ಮ ಕೆಲಸಗಳನ್ನ ಆಗ್ತಾಯಿಲ್ಲ ಅಂತೇಳ್ಬಿಟ್ಟು ನಾವೇ ಏನಾರು ಮಾಡಿ ನಾವು ಕಲೀತಾನೆ ನಾವು ಇಲ್ಲಿಗೆ ಬದುಕೋಕ್ಕಾಗೋದು ಅಂತೇಳ್ಬಿಟ್ಟು ಪ್ರಯತ್ನದಲ್ಲಿ ನಮ್ಗೆ ಅದೇ ಥರ ಒಂದು ಪೂನಾದಲ್ಲಿ ಒಂದು ವ್ಯಾಕ್ಸ್ ಮ್ಯೂಸಿಯಮ್ಗೆ ಒಂದು ಪ್ರಾಜೆಕ್ಟ್ ಸಿಕ್ಕಿದೆ. ಅಲ್ಲಿ ಹೋದ್ಮೇಲೆ ನಾವು ಆ ಕೆಲಸಗಳನ್ನ ಪೋರ್ಟ್ರೇಟ್ ಮಾಡೋದು ಯಾವಾಗ ನಮಗೆ ಶುರು ಮಾಡಿದ್ವಿ ಆವಾಗ ನಮಗೆ ಅದ್ರದ್ದು ಇನ್ನೂ ಹ್ಯಾಂಡ್ಲಿಂಗ್ ಜಾಸ್ತಿ ಬಂತು. ನಿರಂತರ ಅದೇ ಕೆಲಸ, ದಿನಾಲೂ ಅದೇ ಕೆಲಸ ಮಾಡೋದು. ಬೆಳಗ್ಗೆ ಎದ್ದು ಬಿಟ್ಟರೆ ರಾತ್ರಿ ಮಲ್ಕೋವರೆಗೂ ಅದೇ ಕೆಲಸ, ಬೇರೆ ಏನಿಲ್ಲ. ಕಂಟಿನ್ಯೂ ಆ ಥರ 2.5 ವರ್ಷ ಕೆಲಸಗಳನ್ನು ಮಾಡಿದ್ವಿ.
ಕಂಟಿನ್ಯೂ 2 ವರ್ಷದಲ್ಲಿ ನಾನು ಪೂರ್ತಿ 3D ಮಾಡೋದ್ರಲ್ಲಿ ಪೂರ್ತಿ ಪರ್ಫೆಕ್ಟ್ ಆಗಿಬಿಟ್ಟೆ. 3D ಮಾಡೋದ್ರಲ್ಲಿ ಪರ್ಫೆಕ್ಟ್ ಆದೆ. ಆಮೇಲೆ ನಾವು ಅದೇ ಥರ ಅಲ್ಲಿ ವ್ಯಾಕ್ಸ್ ಮೂರ್ತಿ ಮಾಡೋದನ್ನು ನಾವು ಹೇಗೆ ಅಂತೆಲ್ಲ ಅದ ಮೆಥಡ್ಗಳನ್ನ ಎಲ್ಲ ಅಲ್ಲಿ ತಿಳ್ಕೊಂಡಾದ್ಮೇಲೆ ಅದೇ ಥರ ನಾವು ಮಾಡಿದ್ದೀವಿ, ಕೊಟ್ಟಿವಿ. ಬರೀ ಮಾಡಿದ್ವಿ, ಕೊಟ್ಟಿವಿ. ನಮ್ದು ಏನು ಇಲ್ಲದೆ ಇರೋ ಥರ ಆಯ್ತಲ್ಲ. ಬರೀ ನಾನು ಮಾಡಿದ್ದೆಲ್ಲ ಅವ್ರಿಗೆ ಹೋಯ್ತು, ಮುಗೀತು ಅಲ್ಲಿಗೆ. ಅವ್ರು ನಾನು ಮಾಡಿದ ತಕ್ಕನಂಗೆ ನಂಗೆ ದುಡ್ಡು ಕೊಡ್ತಿದ್ರು ಅಷ್ಟೇ. ಅದು ನಂದಂತ ಏನು ಇಲ್ಲದೆ ಇರೋ ಥರ ಆಯ್ತಲ್ಲ. ಹಾಗಾಗಿ ನಾವು ವಾಪಸ್ ಏನು ಮಾಡಿದೆ, ಮತ್ತೆ 2.5 ವರ್ಷ ಆದಮೇಲೆ ವಾಪಸ್ ಬೆಂಗಳೂರಿಗೆ ಬಂದೆ. ಮತ್ತೆ ಇಲ್ಲಿ ಬೆಂಗಳೂರಿಗೆ ಬಂದು ಹೊಸ ಜೀವನ ಸ್ಟಾರ್ಟ್ ಮಾಡಿದೆ. ಬೆಂಗಳೂರಿಗೆ ಬಂದು ಏನಾಯ್ತಂದರೆ, ಈ ನಾವೇ ಓನ್ ಸ್ಟುಡಿಯೋ ಮಾಡಿಕೊಂಡು ಕೆಲವೊಂದು ಬೇರೆಯವ್ರಿಗೆ ಕೆಲಸ ಮಾಡಿಕೊಡ್ತಾಯಿದ್ದೆ. ಅಲ್ಲಿ ಬೇಕಾದ್ರೆ ನಾನು ಅಲ್ಲಿದ್ದು ಪ್ರೊಫೈಲ್ ನಾನು ಆಲ್ರೆಡಿ 2.5 ವರ್ಷ ನಾನೇ ಸ್ಟ್ರಗಲ್ ಪಟ್ಟು ತಿಳ್ಕೊಂಡ್ಬಿಟ್ಟು ಆಲ್ರೆಡಿ ನಂದು ವರ್ಕ್ ಕೆಲಸದಲ್ಲಿ ಡೆವಲಪ್ಮೆಂಟ್ ಆಗಿತ್ತು. ನಾನು ಮಾಡೋದ ರೀತಿ ಇಲ್ಲಿ ಯಾರೂ ಮಾಡ್ತಾಯಿರಲಿಲ್ಲ. ಯಾಕಂದರೆ ಇಲ್ಲಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಆ ಥರ ಮಾಡೋರು ಯಾರೂ ಇರಲಿಲ್ಲ. ನಾನಿಲ್ಲಿ ಬಂದಮೇಲೆ ಒಬ್ಬ ಹೊಸ ಥರ ಕೆಲಸಗಾರ ಆಗಿಬಿಟ್ಟೆ. ಹಾಗೆ ಅದೇ ಥರ ಕೆಲವರಿಗೆ ನಂದು ವರ್ಕ್ ತೋರಿಸಿದ ಮೇಲೆ ಕೆಲವರು ಅದು ಇಂಪ್ರೆಸ್ ಆಗಿಬಿಟ್ಟು, ಇಲ್ಲ ಚೆನ್ನಾಗಿದೆ ಮಾಡು, ಈ ಥರ ನಮ್ಮದೊಂದು ಈ ಥರ ಮಾಡೋಣ, ಒಂದು ವರ್ಕ್ ಈ ಥರ ಮಾಡಿ ನೋಡೋಂತ ಈ ಥರ ಕೆಲವ್ರದ್ದೆಲ್ಲ ಪ್ರಯತ್ನ ಬರಾಕತ್ತಿತ್ತು. ಇದೇ ಥರ ಏನು ಮಾಡಿದೆ, ಕೆಲವೊಬ್ರು ಇಲ್ಲಿ ಒಬ್ರದ್ದು ಬೆಂಗಳೂರವ್ರದ್ದು ವೆಂಕಟೇಶ್ ಅಂತ ಹೇಳ್ಬಿಟ್ಟು ಅವ್ರ ತಾಯಿಯವ್ರದ್ದು ಒಂದು ಮಾಡಿಕೊಟ್ಟಿರು. ಅದು ಮಾಡಿದ ಮೇಲೆ ನಮಗೆ ಏನಂದರೆ ಅದು ಮೇಂಟೆನೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹೇಗೆ ಮೇಂಟೆನೆನ್ಸ್ ಅಂದರೆ, ಈಗ ವ್ಯಾಕ್ಸದು ಯಾರೂ ಮುಟ್ಟಬಾರ್ದು, ಮುಟ್ಟಿದರೆ ಸ್ಕ್ರ್ಯಾಚ್ ಆಗೋದು. ಆಮೇಲೆ ಈ ಕ್ಲೈಮೇಟಿಗೆ ಕೆಲವೊಂದು ವೆದರ್ಗಳಿಗೆ ಬಿಸಿಲುಗಾಲದಲ್ಲಿ ಕೆಲವೊಂದು ಅದು ಸ್ಮೂತ್ ಆಗೋದು, ವ್ಯಾಕ್ಸು ಕಲರ್ ಡಿಫ್ರೆನ್ಸ್ ಬರೋದು. ಆಮೇಲೆ ಡಸ್ಟ್ ಅವಾಯ್ಡ್ ಮಾಡಿದರೆ ಡಸ್ಟ್ ಕೂತ್ಕೊಳ್ದು, ಡಸ್ಟ್ ಕ್ಲೀನ್ ಮಾಡೋಕ್ಕಾಗ್ತಾಯಿರಲ್ಲ, ಕ್ಲೀನ್ ಮಾಡೋದು, ಈ ಥರ ಎಲ್ಲ ತುಂಬ ಸಮಸ್ಯೆಗಳು ಬರಾಕತ್ತಿತ್ತು. ಆಮೇಲೆ ನಾವೇನು ಮಾಡಿದ್ವಿ, ಸಮಸ್ಯೆ ಕ್ರಿಯೇಟ್ ಆದಮೇಲೆ ಇದನ್ನು ನಾವು ಕೆಲವೊಂದು ಯೂಟ್ಯೂಬಲ್ಲಿ ಆಗಲಿ, ಆನ್ಲೈನಲ್ಲಾಗಲಿ, ಇನ್ಸ್ಟಾಗ್ರಾಮಲ್ಲಿ ಕೆಲವರು ಫಾರಿನ್ ಆರ್ಟಿಸ್ಟ್ಗಳದ್ದು ಸ್ಕಲ್ಪ್ಚರ್ ಮಾಡೋದು ನೋಡ್ತಾ ಇರ್ತೀವಿ. ಆ ಟೈಮಲ್ಲಿ ನೋಡ್ತಾ ಇದ್ದಾಗ ಏನಾಯಿತು, ಅವರು ಕೆಲವೊಂದು ಶಿಲ್ಕೋನಲ್ಲಿ ಮಾಡ್ತಾಯಿದ್ರು ಆಲ್ರೆಡಿ. ಅವರು ಶಿಲ್ಕೋನಲ್ಲಿ ಮಾಡಬೇಕಂದ್ರೆ ನಮಗೆ ಇಲ್ಲಿ ಇದು ಸಮಸ್ಯೆ. ನಾವು ಆ ಶಿಲ್ಕೋನ ಇಲ್ಲಿ ಎಲ್ಲೂ ಆ ಥರ ಶಿಲ್ಕೋನ್ ಸಿಗ್ತಾ ಇರಲಿಲ್ಲ, ನಮಗೆ ಈ ಮೆಟೀರಿಯಲ್ ಸಿಗ್ತಾ ಇರಲಿಲ್ಲ. ನಾವು ಶಿಲ್ಕೋನಲ್ಲಿ ಯಾಕೆ ಮಾಡಬಾರ್ದು ಅನ್ನೋದು ನಮಗೆ ಒಂದು ಪ್ರಯತ್ನ ಸ್ಟಾರ್ಟ್ ಆಯಿತು. ಪ್ರಯತ್ನ ಸ್ಟಾರ್ಟ್ ಆದಮೇಲೆ ನಮ್ಮ ಇಂಡಿಯಾದಲ್ಲಿ ನಮಗೆ ಬೇಕಾಗಿರ್ತಾರೆ ಶಿಲ್ಕೋನ್ ಮೆಟೀರಿಯಲ್. ಯಾಕಂದ್ರೆ ನಾವು ಮುಂಚೆ ಮೋಲ್ಡಿಂಗಿಗೆ ಮಾಡೋಕ್ಕೆಲ್ಲ ಶಿಲ್ಕೋನ್ ಯೂಸ್ ಮಾಡ್ತಿದ್ವಿ. ಅದು ಯಾವ ಥರ ಬೇಕು ಅನ್ನೋದು ನಮಗೆ ಗೊತ್ತಿತ್ತು, ಅದು ಹೇಗೆ ವರ್ಕ್ ಆಗ್ತೈತೆ ಅನ್ನೋದು ನಮ್ಗೆ ಗೊತ್ತಿತ್ತು. ಆದರೆ ಈ ವರ್ಕಿಗೋಸ್ಕರ ಬೇಕಾಗಿರ್ತಾರೆ ಶಿಲ್ಕೋನ್ ನಮಗೆ ಮೆಟೀರಿಯಲ್, ಕ್ವಾಲಿಟಿ ಇರೋ ಮೆಟೀರಿಯಲ್ ಸಿಗ್ತಾ ಇರಲಿಲ್ಲ. ನಾವು ಕೆಲವೊಂದು ಈಗ ಬೆಂಗಳೂರಲ್ಲಿ ನೋಡಿದ್ವಿ, ಪೂನಾದಲ್ಲಿ ನೋಡಿದ್ವಿ, ಡೆಲ್ಲಿಯಲ್ಲಿ ನೋಡಿದ್ವಿ, ಕೆಲವೊಂದು ಆನ್ಲೈನಲ್ಲಿ ಬೈ ಮಾಡಿದ್ವಿ. ಅದು ಎಕ್ಸ್ಪರಿಮೆಂಟ್ ಮಾಡಿ ನೋಡಿದ್ವಿ. ಒಂದು 6 ತಿಂಗಳು ಇದೇ ಪ್ರೊಸೆಸ್ ಆಯಿತು. ಅದಕ್ಕೆ ಆದಂಥ ಸುಮಾರು ದುಡ್ಡುಗಳು ಖರ್ಚಾಯ್ತು. ಆದರೂ ನಮ್ಮ ಪ್ರಯತ್ನ ಬಿಡಲಿಲ್ಲ, ಮಾಡಲೇಬೇಕು ಅನ್ನೋದು ನಮ್ಮದು ಇದು, ನಮ್ಮ ಪ್ರಯತ್ನ ಬಿಡಲೇ ಇಲ್ಲ ನಾವು. ಹಾಗಾಗಿ ನಾವು ಏನು ಮಾಡಿದ್ವಿ, ಕೆಲವೊಂದು ಆಮೇಲೆ ಫಾರಿನ್ ಆರ್ಟಿಸ್ಟ್ಗಳು ಇದೇ ಪ್ರೊಫೆಷನ್ ಇರೋರು, ಏನು ಪ್ರೊಫೆಷ್ನಲ್ ಇರೋರು ಆರ್ಟಿಸ್ಟ್ಗಳದ್ದು ಅವ್ರ ಅಕೌಂಟಿಗೆ ನಾವು ಫಾಲೋ ಅಪ್ ಮಾಡಿ ಅವ್ರಿಗೆ ಚಾಟಿಂಗ್ ಮಾಡೋದು. ಸರ್, ಇದು ನೀವು ವರ್ಕ್ ಮಾಡ್ತಾರೆ ಹೇಗೆ ಪ್ರೊಸೀಜರ್, ಇದು ನೀವು ಈ ಮೆಥಡಲ್ಲಿ ಯಾವ ಥರ ಸಿಲಿಕಾನ್ ಯೂಸ್ ಮಾಡ್ತೀರಾ ಹೇಗೆ ಅಂತಂದು ನಾವು ಅವ್ರ ಜೊತೆಗೆ ಚಾಟಿಂಗ್ ಮಾಡಿ, ಅವ್ರು ಕೆಲವೊಬ್ಬರು ರಿಪ್ಲೈ ಮಾಡಿದ್ರು, ಕೆಲವರು ಮಾಡಲಿಲ್ಲ. ಕೆಲವರು ಅವರು ಈ ಥರ ಇದು ಮೆಡಿಕಲ್ ಗ್ರೇಡ್ ಸಿಲಿಕಾನ್ ಅಂತ ಬರುತ್ತೆ, ಸ್ಮೂತಾಗಿರುತ್ತೆ, ಈ ಥರ ಅದರಲ್ಲೇ ಕೆಲವೊಂದು ಗ್ರೇಡ್ಗಳಿರುತ್ತೆ ಅಂತೇಳಿಬಿಟ್ಟು ನಮ್ಗೆ ತಿಳಿಸ್ಕೊಟ್ರು. ಆಮೇಲೆ ಆ ಥರ ಸಿಲಿಕಾನ್ ನಾವು ಆನ್ಲೈನಲ್ಲಿ ಸರ್ಚ್ ಮಾಡಿದ್ವಿ. ಆನ್ಲೈನಲ್ಲಿ ಸರ್ಚ್ ಮಾಡಿದ ಮೇಲೆ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಅದು ಅವೈಲೇಬಲ್ ಇಲ್ಲೇ ಇಲ್ಲ. ಅವೈಲೇಬಲ್ ಇಲ್ಲ, ಬೇರೆ ಎಲ್ಲ ಫಾರಿನ್ ಕಂಟ್ರಿಗಳು ತೋರಿಸ್ತಾ ಇದೆ. ಆಮೇಲೆ ನಾವು ಯಾವ ಫಾರಿನ್ ಕಂಟ್ರಿಯಲ್ಲಿ ನಮ್ಮ ರೇಟ್ ವರ್ಕೌಟ್ ಆಗಬೇಕು, ನಮಗೆ ಫಾರಿನ್ ಕಂಟ್ರಿಯಲ್ಲಿ ನಮಗೆ ಬೈ ಮಾಡಲಿಕ್ಕೆ ಯಾವ ಕಂಟ್ರಿಯವ್ರು ಸಿಗ್ತಾರೆ, ಯಾವ ಸೈಟ್ಗಳು ಸಿಗುತ್ತೆ ಅನ್ನೋದು ಹುಡುಕಿ, ಆಮೇಲೆ ಚೈನಾದಿಂದ ಒಂದು ಕಂಪ್ನಿ ಸಿಕ್ತು. ಚೈನಾದಿಂದ ಒಂದು ಕಂಪ್ನಿ ಸಿಕ್ಕಿದ ಮೇಲೆ ನಾವು ಅದನ್ನು ಆ ಕಂಪ್ನಿಗಳಿಂದ ಶಾಂಪಲ್ ತರಿಸ್ಕೊಂಡು ಅದನ್ನು ನಾವು ಟೆಸ್ಟ್ ಮಾಡಿ ನೋಡಿದಾಗ ಅದು ನಮ್ಗೆ ಪರ್ಫೆಕ್ಟ್ ಅನಿಸುತ್ತೆ. ಅವಾಗಿಂದ ನಾವು ಅವರಿಗೆ ಸಂಪರ್ಕದಲ್ಲಿದ್ದು ಅವ್ರ ಮೆಟೀರಿಯಲ್ ನಾವು ಬೈ ಮಾಡಿ ಈ ಥರ ಕೆಲಸಗಳನ್ನ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ವಿ. ಇದು ಇನ್ನೊಂದು ಹೇಳ್ಬೇಕಾದ್ರೆ ನಾನು ಇಲ್ಲಿವರೆಗೂ ಬರೋಕ್ಕೆ ಕಾರಣ
ಏನಂದರೆ ನಮ್ಮ ತಂದೆ ತಾಯಿ ಎಷ್ಟು ಸಪೋರ್ಟ್ ಅಂದರೆ ಮೇಯ್ನ್ ಕಾರಣ ಅಂದರೆ ಈಗ ಎಲ್ಲರೂ ಏನು ಮಾಡ್ತಾರೆ ಕಾಲೇಜು ಮುಗಿದ್ಮೇಲೆ ಅವ್ರದ್ದೇ ಅಂತ ವೃತ್ತಿಗೆ ಬರಬೇಕಾಗಿರುತ್ತೆ. ಕೆಲವೊಬ್ಬರಿಗೆ ಮನೆ ಪರಿಸ್ಥಿತಿ ಸರಿ ಇರಲ್ಲ, ಕೆಲಸಗಳನ್ನ ಯಾವುದವರೇ ಒಂದು ಕೆಲಸಕ್ಕೆ ಅವರು ಮಾಡಿರೋ ಪ್ರೊಫೆಷನ್ ಬಿಟ್ಟು ಬೇರೆ ಕೆಲಸರು ಮಾಡಲೇಬೇಕು, ಕೆಲಸ ಸಿಕ್ಕಿಲ್ಲ ಅಂದರೆ ಕೆಲವರು ಅದನ್ನೇ ಮಾಡ್ಬೇಕಂತ ಹೋಗ್ತಾರೆ. ಬೇಗ ಕಂಪ್ನಿಗಳೇ ಕೆಲಸಗಳು ಸಿಗುತ್ತೆ, ಒಂದು ಎಷ್ಟೋ ಸ್ಯಾಲ್ರಿಯಲ್ಲಿ, ಆದರೂ ಸಿಕ್ಕಿದ ತಕ್ಷಣ ಅವ್ರ ಅರ್ನಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ನಮ್ಮ ವೃತ್ತಿಯಲ್ಲಿ ಹಾಗಿಲ್ಲ, ಇವತ್ತೊಂದು ಕೆಲಸ ಸಿಕ್ಕರೆ ಅದೊಂದು ಮಾಡಬೇಕು, ಒಂದಿಷ್ಟು ದಿವಸ ಆಗುತ್ತೆ, ಮತ್ತು ನಾಳೆ ಕೆಲಸ ಸಿಗುತ್ತಿಲ್ಲ, ಬೇರೆ ಕೆಲಸಕ್ಕೆ ಹುಡುಕಬೇಕು, ಅಲಿಬೇಕು. ನಾವಿಲ್ಲಿ ಸ್ಟ್ಯಾಂಡ್ ಆಗೋರಿಗೆ ಸುಮಾರು ಟೈಮ್ ತೊಗೊಳುತ್ತೆ. ಆದರೆ ಬೇರೆಯವ್ರದ್ದು ಹಾಗೆ ಇರಲ್ಲ. ಮತ್ತು ಕೆಲವೊಬ್ರದ್ದು ಏನಂದ್ರೆ ಮನೆ ಪರಿಸ್ಥಿತಿ ಯಾವುದಾರ ಒಂದು ಕೆಲಸ ಮಾಡಲೇಬೇಕಾಗಿರುತ್ತೆ. ಅವಾಗ ಅವ್ರು ಏನು ಮಾಡಬೇಕು, ಅವರು ಏನು ಅಚೀವ್ಮೆಂಟ್ ಮಾಡಬೇಕಂತ ಇರ್ತಾರಲ್ಲ, ಅವಾಗ ಅವ್ರಿಗೆ ಅದು ಆಗಲ್ಲ. ಕೆಲವೊಬ್ರಿಗೆ ಆಗಿರುತ್ತೆ, ಸುಮಾರು ಅದನ್ನು ಮಾಡಿಕೊಂಡು ಅವರು ಬರ್ತಾರೆ. ಆದರೆ ಮನೆ ಪರಿಸ್ಥಿತಿ ಏನಾಗಿದೆ ಕೆಲವೊಬ್ರಿಗೆ ಹಿಂದೆ ಹಾಕುತ್ತೆ. ಅದು ನಮ್ಮ ಮನೆಯಲ್ಲೇ ಆ ಥರ ಆಗಲಿಲ್ಲ. ನೀ ಏನು ಮಾಡ್ತೀವಿ ಏನಿಲ್ಲ, ಬಟ್ ಒಳ್ಳೆ ಕೆಲಸ ಮಾಡ್ಕೋತಾ ಇರು ಅಂತ ಹೇಳಿಬಿಟ್ಟು ನಮ್ಮ ಮನೆಯಲ್ಲಿ ಅವರು ನನ್ನ ಮೇಲೆ ಅದು ಹಣಕಾಸಿನ ಪ್ರೆಷರ್ ಹಾಕಲೇ ಇಲ್ಲ. ಆಯಿತು, ನೀನು ಕಾಲೇಜ್ ಮುಗೀತು, ಇನ್ಮೇಲೆ ನೀನು ಕೆಲಸ ಮಾಡ್ತೀಯ, ಎಷ್ಟು ಕೆಲಸ ಮಾಡ್ತೀಯ, ಏನು ದುಡಿತೀಯ, ಏನು ಮಾಡ್ತೀಯ, ನಮಗೆ ಕೊಡು ಅಂತ ಇಲ್ಲಿವರೆಗೆ ನಮ್ಮ ಮನೆಯಲ್ಲಿ ಯಾರೂ ಏನೂ ಕೇಳಿಲ್ಲ. ಇಲ್ಲಿವರೆಗೆ ನಾನು ಇದು ಬರೋಕ್ಕೆ ಕಾರಣ ಅಂದರೆ ಅವ್ರು ನಮ್ಮ ಮನೆಯವರು ಹಂಗೆ ನನ್ನ ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನಾನು ಇಲ್ಲಿವರೆಗೂ ಬರೋಕ್ಕೆ ಕಾರಣ. ಈ ಸಾಧನೆ ಮಾಡೋಕ್ಕೆ ಈ ಸಾಧನೆ ನಾನು ಮಾಡೋಕ್ಕೆ ಸಾಧ್ಯ ಆಗಿತ್ತು. ಇಲ್ಲಾಂದರೆ ನಾನು ಇದನ್ನು ಇಲ್ಲಿವರೆಗೂ ನಾನು ಮಾಡ್ತಾಯಿದ್ದೀನಿ ಅಂತಲೂ ನನಗೆ ಗೊತ್ತಿರಲಿಲ್ಲ. ಆ ಪ್ರೆಷರ್ಗೆ ನನಗೆ ಯಾಕಂದ್ರೆ ಮನೆಯಲ್ಲೂ ನಮ್ಮ ಉದ್ಯೋಗ ಇದೆ, ನೇಕಾರಿಕೆ ಉದ್ಯೋಗ ಇದೆ. ನಾನು ಇವತ್ತು ಹೋದ್ರೂ ಆ ನೇಕಾರಿಕೆ ಉದ್ಯೋಗ ನಾನು ಮಾಡ್ಕೊಂಡು ಹೋಗ್ಬೋದು. ಆದರೆ ನಮ್ಮ ಮನೆಯವ್ರು ನಾನು ಕಲ್ತಿದ್ದೀನಿ ಬಿಡಬಾರ್ದು ಅನ್ನೋದು ನನ್ನಲ್ಲಿ ಇದು. ಈಗ ನಾನು ವೃತ್ತಿ ಕಲ್ತಿದ್ದೀನಿ, ಇದನ್ನು ಬಿಡಬಾರ್ದು, ಇದರಲ್ಲೇ ಏನಾರು ಒಂದು ಮಾಡಬೇಕು ಅನ್ನೋದು ನಮ್ಮಲ್ಲಿ. ಅದನ್ನೇ ಎಲ್ಲರೂ ಮಾಡೋರು ಇದ್ದಾರೆ, ಜನ ಇದ್ದಾರೆ, ಇದನ್ನು ಮಾಡೋರಿಲ್ಲ. ಆದರೆ ಇದನ್ನು ಮಾಡೋರಿಲ್ಲ. ಅವರು ಅಂದ್ಕೊಂಡಿದ್ದು ಮಾಡೋರು ತುಂಬ ಕಡಿಮೆ ಇದ್ದಾರೆ. ಬೇರೆ ಕೆಲಸಗಳನ್ನ ಮಾಡೋರು ಎಷ್ಟೊಂದು ಜನ ಇದ್ದಾರೆ. ಆದರೆ ಅವರು ಅಂದ್ಕೊಂಡಿದ್ದು ಸಾಧನೆಯೇ ಮಾಡಬೇಕಲ್ರಿ. ಅದನ್ನು ಅಂಥವ್ರು ತುಂಬ ಅವರಿಗೆ ಕೆಲವೊಬ್ಬರಿಗೆ ಮಾಡಬೇಕನ್ನೋದು ಸಪೋರ್ಟ್ ಸಿಗಲ್ಲ, ಎಂಕರೇಜ್ ಮಾಡೋರು ಇರಲ್ಲ. ಮತ್ತು ಅವರು ಆ ಪ್ರೊಫೆಷ್ನಲ್ಲಿ ಇರೋರು ಕೆಲವೊಬ್ಬರು ಅವರಿಗೆ ದಾರಿ ತೋರಿಸೋರು ಇರಲ್ಲ, ಹೀಗಿರುತ್ತೆ. ಹಾಗಾಗಿ ಏನಾಗುತ್ತೆ, ನಮ್ಮದು ಅದೊಂದು ಪ್ಲಸ್ ಪಾಯಿಂಟ್ ನನಗೆ. ನಮ್ಮ ಮನೆಯವ್ರು ಇಲ್ಲಿವರೆಗೂ ನನಗೆ ಫ್ರೀ ಬಿಟ್ಟಿದ್ದಕ್ಕೆ ನನಗೆ ಪ್ಲಸ್ ಪಾಯಿಂಟ್ ಆಯಿತು. ಹಾಗೆ ಒಂದು ನಮ್ಮ ಮದುವೆ ಏಜ್ ಬಂದಮೇಲೆ ಮದುವೆ ಮಾಡ್ಕೊಳ್ತೀಯಪ್ಪ ಹೇಗೆ ಅಂತ ಕೇಳಿದ್ಮೇಲೆ ನಾವು ಆಮೇಲೆ ನಮ್ಮ ಮನೆಯವರು ಇಲ್ಲೇ ಬೆಂಗಳೂರವರು, ಮೂಲತಃ ಬೆಂಗಳೂರವರು. ಆಮೇಲೆ ನಮ್ಮ ಮನೆಯಲ್ಲಿ ಅದೆಲ್ಲ ನೋಡಿಬಿಟ್ಟು ನಾವು ಮದುವೆ ಆಗಿ ಒಂದು 5 ವರ್ಷ ಆಯಿತು. ಅವ್ರ ಹೆಸರು ಅಶ್ವಿನಿ ಅಂತ. ಮದುವೆ ಆಗಿ ಒಂದು 5 ವರ್ಷ ಆಯಿತು. ಇದು ನಮ್ಗೆ ವ್ಯಾಕ್ಸಲ್ಲಿ ಬಂದುಬಿಟ್ಟು ಸುಮಾರು ಒಂದು 100ವರೆಗೂ ಮಾಡಿದ್ವಿ. ವ್ಯಾಕ್ಸಲ್ಲಿ ನಾವು ಯಾಕಂದರೆ ನಾವು ಪೂರ್ಣದ ಅವರ ಅಂಡ್ರಿಂದ ಮಾಡಿದ್ವಿ. ನಾವು ಒಂದು 100 ವರ್ಕ್ವರೆಗೂ ಮಾಡಿದ್ವಿ, ನಮ್ಮದೇ ವರ್ಕು. ಅವ್ರದ್ದು ಅಲ್ಲೊಂದು ಟೀಮ್ ಇತ್ತು. ನಾನು ಒಂದು ಕ್ಲೇ ಮಾಡೆಲ್ ಪ್ರೊಸೆಸಿಂಗ್ ಮಾಡಿದ್ರೆ, ಅವರು ನೆಕ್ಸ್ಟ್ ಪ್ರೊಸೆಸಿಂಗ್ ಬೇರೆ ಬೇರೆ ಹುಡುಗರಿತ್ತು ಮಾಡಲಿಕ್ಕೆ. ಇಲ್ಲಿ ನಮ್ಮ ಇದರಲ್ಲಿ ಆಗಲಿಲ್ಲ. ಈಗ ಎಲ್ಲದೂ ಬರ್ತಂತೆ ನಾವು ಒಬ್ಬರೇ ಮಾಡ್ತಾರೆ. ಒಬ್ಬರೇ ಮಾಡೋದು. ಅಲ್ಲಿ ಏನಿತ್ತು ಆ ಟೀಮ್ ಅವಾಗ ಅದಕ್ಕೆ ಅಷ್ಟೊಂದು ವರ್ಕ್ ಮಾಡೋಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಇವಾಗ ಏನಿದೆ ಶಿಲ್ಪನಲ್ಲಿ ಒಂದು 10 ವರ್ಕ್ ಮಾಡಿದ್ವಿ ಇಲ್ಲಿವರೆಗೂ. ಮತ್ತು ಪೋರ್ಟ್ರೇಟ್ಗಳು, ಐ ಡಿಟೇಲಿಂಗು, ಆಮೇಲೆ ನನಗೆ ಡೇ ಬೈ ಡೇ ಪೋರ್ಟ್ರೇಟ್ ಆರ್ಟಿಸ್ಟ್ಗಳು ಹೆಂಗೆ ವರ್ಕ್ ಮಾಡ್ತಾರೆ, ಹೆಂಗೆ ಡಿಟೇಲಿಂಗ್ ಮಾಡ್ತಾರೆ, ಸ್ಕಿನ್ ಹೆಂಗಿರುತ್ತೆ, ನಮ್ಮ ಅನಾಟಮಿ ಹೆಂಗಿರುತ್ತೆ, ಯಾವ ಏಜ್ನವ್ರು ಹೇಗಿರುತ್ತೆ ಅನ್ನೋದು ಭಾಳ ತಿಳ್ಕೊಳ್ಳೋದಿದೆ. ಪ್ರತಿಯೊಂದು ದಿನವೂ ಒಂದೊಂದು ಕೆಲಸದಲ್ಲಿ ಒಂದೊಂದು ಥರ ಹೊಸದ ತಿಳ್ಕೊಳ್ತಾನೆ ಇರಬೇಕು. ಯಾಕಂದರೆ ಮನುಷ್ಯರು ಒಬ್ಬರು ಇದ್ದಾಗೆ ಒಬ್ಬರಿಲ್ಲ, ಬೇರೆ ಬೇರೆ ಪ್ರತಿಯೊಂದು ಪ್ರತಿಯೊಬ್ಬರು ಡಿಫ್ರೆಂಟು. ನೋಡಿದ ತಕ್ಷಣ ಇವರೇ ಅಂತ ಐಡೆಂಟಿಫೈ ಆಗಬೇಕು. ಬೇರೆ ದೇವರುಗಳದೆಲ್ಲ ಹಾಗಾಗಲ್ಲ. ಎಲ್ಲ ದೇವರು ತೊಗೊಂಡ್ರೂ ಒಂದೇ ಥರ ಅವ್ರದ್ದು ದೇಹ ಇರುತ್ತೆ. ಅವ್ರದ್ದು ಆಯುಧಗಳು, ಮೂಲ ಆಕಾರಗಳನ್ನು ತೋರಿಸ್ಬಿಟ್ರೆ ದೇವರಂತ ಎಲ್ಲರೂ ಐಡೆಂಟಿಫೈ ಮಾಡ್ತಾರೆ. ಆದರೆ ಈ ಕೆಲಸದಲ್ಲಿ ಹಾಗಾಗಲ್ಲ. ಅವ್ರು ಹೇಗಿದ್ದಾರಲ್ಲ, ಅವ್ರದ್ದು ಸ್ಕಲ್ ಹೇಗಿದೆ, ಅವ್ರದ್ದು ಅನಾಟಮಿ ಹೇಗಿದೆ, ಪ್ರತಿಯೊಂದನ್ನು. ಬೇಕಾದ್ರೆ ಹೇರ್ ಸ್ಟೈಲ್ ಸಮೇತನೂ ನಮ್ದಿದ್ದಂಗೆ ನಿಮ್ದಿದ್ದಂಗೆ ಇನ್ನೊಬ್ರದ್ದಿರಲ್ಲ. ಹಾಗಾಗಿ ಪ್ರತಿಯೊಂದನ್ನು ಇದರಲ್ಲಿ ತಿಳ್ಕೊಳ್ಳೋದು ಭಾಳ ಇದೆ. ಆಮೇಲೆ ಅದರಲ್ಲಿ ಸ್ಟಡಿ ಮಾಡೋದು ಭಾಳ ಇದೆ. ಪ್ರತಿಯೊಂದು ಕೆಲಸದಲ್ಲಿ ನಾವು ಸ್ಟಡಿ ಮಾಡಿದಾಗೆ ಅದನ್ನು ಮಾಡೋಕ್ಕೆ ಸಾಧ್ಯ ಇದೆ. ಯಾವುದೂ ಹಾಗೆ ಮಾಡೋಕ್ಕಾಗಲ್ಲ.
ಹೊಸತನದ ಪ್ರತಿ ವರ್ಗದಲ್ಲಿ ಒಂದೊಂದು ಹೊಸತನ ನಾವೇ ತಿಳಿತಾ ಹೋಗ್ತೀವಿ, ಕೆಲಸ ಮಾಡೋ ಇದರಲ್ಲೇ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಈಗ ನೀವು ಸಿಲಿಕಾನ್ ಒಂದು ಸ್ಟ್ಯಾಚು ಮಾಡಬೇಕಾದ್ರೆ ಎಷ್ಟು ತಿಂಗಳು ತಗೊಳ್ತೀರಿ? ನಮಗೆ ಒಂದು ಸಿಲಿಕಾನ್ ಸ್ಟ್ಯಾಚು ಮಾಡಬೇಕಂದ್ರೆ ಅದು ಕ್ಲೇ ಮಾಡಲು 1.5 ತಿಂಗಳು ನಮ್ಮ ಪ್ರೊಸೆಸಿಂಗು. ನೆಕ್ಸ್ಟ್ ನಮಗೆ 1 ತಿಂಗಳು ನಮಗೆ ಅದು ಕಂಪ್ಲೀಟ್ ಮಾಡೋಕ್ಕೆ 2.5 ಇಂದ 3 ತಿಂಗಳು ಟೈಮಿಂಗ್ ತಗೊಳುತ್ತೆ. ನಿಜಕ್ಕೂ ಅದ್ಭುತ ಎನಿಸುವಂತಹ ಕಲಾಕೃತಿಗಳನ್ನು ನಿರರ್ಗಳವಾಗಿ ರಚಿಸುವ ಕಲೆಯನ್ನು ಕರಗತ ಮಾಡಿಕೊಂಡಿರುವ ಆನಂದ ಬೀಳಗಿ ಅವರು ಮತ್ತಷ್ಟು ಸಾಧನೆ ಮಾಡಲಿ. ನಮ್ಮ ಸರ್ಕಾರ ಅವರನ್ನು ಗಮನಿಸಲಿ, ಪ್ರೋತ್ಸಾಹಿಸಲಿ. ಅಷ್ಟು ಮಾತ್ರವಲ್ಲದೆ ಇತರೆ ದೇಶದ ಕಲಾವಿದರು ಸಹ ಇವರತ್ತ ನೋಡುವಂತಾಗಲಿ. ಬಹಳಷ್ಟು ಕಲಾವಿದರಿಗೆ ಪ್ರೇರಣೆಯಾಗಲಿ ಎಂದು ನಮ್ಮ ಚಾನೆಲ್ ಹಾರೈಸುತ್ತದೆ. ನಮಸ್ಕಾರ.